ಬಿಹಾರ ಚುನಾವಣೆಯ ರಿಸಲ್ಟ್ ಏನಾಗುತ್ತೋ, ಆದರೆ ಅದೊಂದು ದಿಕ್ಸೂಚಿ ಆಗತ್ತೆ. ಪ್ರಧಾನಿ ಸ್ಥಾನದಲ್ಲಿ ಮೋದಿ ಅವರು ಉಳಿತಾರಾ ಇಲ್ವಾ, ಅಥವಾ NDA ಮೈತ್ರಿಕೂಟಕ್ಕೆ ಬೆಂಬಲ ಸೂಚಿಸಿದಂತಹ ಒಂದಷ್ಟು ಪಕ್ಷಗಳು ಹಿಂದೆ ಸರಿತಾವ? ಈ ಎಲ್ಲ ಪ್ರಶ್ನೆಗಳ ಜೊತೆಯಲ್ಲೇ ಈಗ ಉಪರಾಷ್ಟ್ರಪತಿ ಚುನಾವಣೆ ಏನು ನಡೀತಿದೆ, ಇಂತಹ ಸಂದರ್ಭದಲ್ಲಿ NDA ನಂಬರ್ ದೊಡ್ಡದೇ ಇದೆ. ಆದಾಗ್ಯೂ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಒಂದು ಆತಂಕ ಇದೆ. ಕಾರಣ ಇಷ್ಟೇ, ಇತ್ತೀಚೆಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಕ್ಲಬ್ಗೆ ಒಂದು ಚುನಾವಣೆ ನಡೆಯುತ್ತೆ. ಸಾಕ್ಷಾತ್ ಅಮಿತ್ ಶಾ ಅವರ ಅಭ್ಯರ್ಥಿ ಸೋಲ್ತಾರೆ, 100ಕ್ಕೂ ಅಧಿಕ ಮತಗಳಿಂದ ಸೋಲ್ತಾರೆ. ಯಾಕಂದರೆ ಅಲ್ಲಿ ಇದ್ದಿದ್ದು BJP ವರ್ಸಸ್ BJPನೇ. 2 ಬಣಗಳಿಗೆ ನಡೆದಂತಹ ಒಂದು ಚುನಾವಣೆ ಅದಾಗಿತ್ತು, ಬಹುಮುಖ್ಯ ಹುದ್ದೆನೂ ಕೂಡ ಅದು. ಅಂತಹ ಚುನಾವಣೆಯಲ್ಲಿ ಅಮಿತ್ ಶಾ ಅವರ ಅಭ್ಯರ್ಥಿ ಸೋಲ್ತಾರೆ, ರೂಢಿ ಅವರು ಗೆಲ್ತಾರೆ. ಆ ಒಂದು ಸಣ್ಣ ಸೋಲು ಎಷ್ಟೇ ಬಹುಮತ ಇದ್ದಾಗ್ಯೂ ಕೂಡ, ಯಾಕಂದರೆ ಲೋಕಸಭೆ ರಾಜ್ಯಸಭೆ ಎರಡೂ ಕಡೆಗಳ ಚುನಾಯಿತ ಮತ್ತು ನಾಮನಿರ್ದೇಶನ ಮಾಡಿಕೊಂಡಿರ್ತಕ್ಕಂತಹ ಸದಸ್ಯರ ಒಟ್ಟು 788 ಸಂಸದರ ಮತಗಳು ಇಲ್ಲಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಚಲಾವಣೆ ಆಗುತ್ತೆ. ಈ ಪೈಕಿ ಗೆಲ್ಲೋದಕ್ಕೆ 392 ಮತಗಳು ಬೇಕಾಗತ್ತೆ. ಈಗಾಗಲೇ NDA ಬಳಿ 423 ಮತಗಳಿವೆ, ಅಂದರೆ ಹೆಚ್ಚುವರಿಯಾಗಿ 31 ಮತ ಇದೆ. ಆದರೆ ಇಲ್ಲಿ ಏನು NDA ಪರವಾಗಿರುವಂತಹ ಅಭ್ಯರ್ಥಿ ಮತ್ತು ಇಂಡಿಯಾ ಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಮತ್ತು CP ರಾಧಾಕೃಷ್ಣನ್, ಒಬ್ಬರು ಆಂಧ್ರ ಪ್ರದೇಶಕ್ಕೆ ಸೇರಿದವರು, ಮತ್ತೊಬ್ಬರು ತಮಿಳುನಾಡಿಗೆ ಸೇರಿದವರು. ಆಂಧ್ರ ಪ್ರದೇಶದಲ್ಲಿ ಇಂಡಿಯಾ ಕೂಟದಲ್ಲಿರೋರು ಯಾರು ಮತ್ತು NDA ಕೂಟದಲ್ಲಿರೋರು ಯಾರು? ಈಗ ಈ ಸರ್ಕಾರ ಸರಳ ಬಹುಮತಕ್ಕಿಂತ ಕಡಿಮೆ ಮತಗಳಿದ್ದಂತಹ ಮೋದಿಯವರ ಸರ್ಕಾರಕ್ಕೆ ಬಹುದೊಡ್ಡ ಬಲವಾಗಿ ನಿಂತವರು ನಿತೀಶ್ ಕುಮಾರ್ ಅವ್ರಿಗಿಂತ ಮುಂಚೆ ಚಂದ್ರಬಾಬು ನಾಯ್ಡು ಅವರು. ಚಂದ್ರಬಾಬು ನಾಯ್ಡು ಅವರ ರಾಜ್ಯ, ಅವರ ಪಕ್ಷ, ಅಲ್ಲಿರುವಂತಹ ಮೈತ್ರಿಕೂಟದ ಸಂಸದರು, ರಾಜ್ಯಸಭೆ ಇರಬಹುದು, ಲೋಕಸಭೆ ಇರಬಹುದು, ಅವರೆಲ್ಲರ ಒಟ್ಟು ನಂಬರ್ ಏನಿದೆ, ಅವರೇನಾದರೂ ಭಾಷಾಭಿಮಾನದಿಂದಲೋ ಇಲ್ಲ ನಮ್ಮವರು ಗೆಲ್ಲಬೇಕು ಅನ್ನೋ ಕಾರಣಕ್ಕೋ ಒಂದು ವೇಳೆ NDA ಕೂಟದಲ್ಲಿ ಇದ್ದರೂ ಕೂಡ, ಯಾಕಂದರೆ ಇಲ್ಲಿ ವಿಪ್ ಜಾರಿ ಮಾಡೋದಿಲ್ಲ, ಆತ್ಮಸಾಕ್ಷ್ಯ ಮತ ಆಗಿರುತ್ತೆ, ಯಾರಿಗೂ ತೋರಿಸುವಂಥದ್ದು ಇರೋದಿಲ್ಲ, ಯಾವ ಮತ ಯಾವ ಬೀಳುತ್ತೆ ಅನ್ನೋದು ಕೌಂಟಿಂಗ್ ಆದಾಗಲೇ ಗೊತ್ತಾಗುವಂಥದ್ದು. ಒಂದು ವೇಳೆ ಚಂದ್ರಬಾಬು ನಾಯ್ಡು ಅವರ ಕೂಟ ಏನಾದರೂ ಆ ಕಡೆ ಮತ ಹಾಕ್ಬಿಟ್ರೆ ನಮ್ಮವ್ರು ಗೆಲ್ಲಬೇಕು ಅಂತ, ಆಗ ಸುದರ್ಶನ್ ರೆಡ್ಡಿ ಆಂಧ್ರ ಪ್ರದೇಶದ ಇಂಡಿಯಾ ಕೂಟದ ಅಭ್ಯರ್ಥಿ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಮೇಲ್ನೋಟಕ್ಕೆ ನೀವು ಇಂಡಿಯಾ ಕೂಟದಲ್ಲೇ ತಗೊಳ್ಳಿ, ಯಾವ ಕೂಟದಲ್ಲೇ ತಗೊಳ್ಳಿ, ಆಂಧ್ರದವ್ರಿಗೆ ಹಾಕ್ಲಿ, ತಮಿಳ್ನಾಡವ್ರಿಗೆ ಹಾಕ್ಲಿ, ಆದಾಗ್ಯೂ ಕೂಡ CP ರಾಧಾಕೃಷ್ಣನ್ ಅವರು ಗೆಲ್ಲುವಂತಹ ಸಾಧ್ಯತೆಗಳಿದೆ. ಆದಾಗ್ಯೂ ಇತ್ತೀಚೆಗೆ ನಡೆದಂತಹ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನ ಚುನಾವಣೆಯ ರಿಸಲ್ಟ್ ಏನಿತ್ತು, ಒಂದು ಸೋಲಿತ್ತು, ಆ ಸೋಲಿನ ಆತಂಕ ಇನ್ನೂ ಇದೆ. ಇಂತಹ ಸಂದರ್ಭದಲ್ಲೇ ಚಂದ್ರಬಾಬು ನಾಯ್ಡು ಅವರು ಬೀಯಿಂಗ್ ಎ ಬಿಸ್ನೆಸ್ ಮನ್ ತುಂಬ ಹಳದು ತೂಗಿ ಲೆಕ್ಕಾಚಾರ ಹಾಕ್ತಿರುವಂತಹ ಒಂದು ಚರ್ಚೆ ನಡೀತಿದೆ. ಏನು, ತಮಗೆ ಈಗಲೇ ಈ ವಹಿಸಿರುವಂತಹ ಸಂದರ್ಭದಲ್ಲಿ ಮಗನನ್ನು CM ಮಾಡಬೇಕು ನಾರಾ ಲೋಕೇಶ್ ಅವರನ್ನು. ಹಾಗಾದರೆ ಚಂದ್ರಬಾಬು ನಾಯ್ಡು ಅವರು ಎಲ್ಲಿಗೆ ಹೋಗ್ತಾರೆ? ಕೇಂದ್ರಕ್ಕೆ ಬರ್ತಾರೆ. ಅತ್ಯುನ್ನತ ಸ್ಥಾನಮಾನವನ್ನು ಬೇಡಿಕೆ ಇಡುವಂತಹ ಸಾಧ್ಯತೆ ಇದೆ ಉಪ ರಾಷ್ಟ್ರಪತಿ ಚುನಾವಣೆಗೂ ಮುಂಚೆ. ಇಲ್ಲಾಂದರೆ ನನ್ನ ಬೆಂಬಲ ವಾಪಸ್ ತಗೋತೀನಿ, ನಾನು ಇಲ್ಲಿ ಬೆಂಬಲ ವಾಪಸ್ ತಗೊಂಡೆ, ನಾನು ಇಂಡಿಯಾ ಕೂಟಕ್ಕೆ ಸಪೋರ್ಟ್ ಮಾಡಿದ್ರೆ ನನಗೆ ಅತ್ಯುನ್ನತ ಸ್ಥಾನ ಸಿಗತ್ತೆ. ಆ ಒಂದು ಒತ್ತಾಯವನ್ನು, ಬೇಡಿಕೆಯನ್ನು ಇಡಬಹುದು. ನಿತೀಶ್ ಕುಮಾರ್ ಅವರು ಇದೇ ಮಾಡ್ತಾ ಬಂದರು. ಚಂದ್ರಬಾಬು ನಾಯ್ಡು ಅವರು ಕೂಡ ಈ ಹಿಂದಿನ ಅವರ ರಾಜಕೀಯ ಚರಿತ್ರೆಯನ್ನು ತೆಗೆದ್ರೆ, ಯಾವಾಗೆಲ್ಲ ಕ್ಷಿಪ್ರ ಕ್ರಾಂತಿಗಳಾಯಿತು, ಎಲ್ಲ ಸಂದರ್ಭಗಳಲ್ಲೂ ಕೂಡ ವಾಜಪೇಯಿ ಅವರ ಸರ್ಕಾರಕ್ಕೆ ಬೆಂಬಲ ಸೂಚಿಸಿದಾಗಲೂ ಕೂಡ ಇಂಥದ್ದೇ ಮಹತ್ವದ ಲಾಭದಾಯಕ ಹುದ್ದೆಗಳನ್ನು ಪಡ್ಕೊಂತು TDP. ಆಂಧ್ರದವರು ಪಕ್ಕ ಆತನನ್ನು ಒಬ್ಬ ಮಹಾನ್ ರಾಜಕೀಯ ಚಾಣಕ್ಯ ಅಂತ ಹೇಳ್ತಾರೆ. ಒಬ್ಬ ದೇವೇಗೌಡರಿಗೆ ಕೊಡುವಂತಹ ಒಂದು ರಾಜಕೀಯ ಸ್ಥಾನಮಾನಗಳನ್ನು ಜನಮಾನಸದಲ್ಲಿ ಆಂಧ್ರದಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಅವರಿಗೆ ದಕ್ಕಿದೆ. ಇಂತಹ ಸಂದರ್ಭದಲ್ಲಿ ಅವರು ಯಾವ ಹುದ್ದೆ ಕೇಳಬಹುದು? ಉಪಪ್ರಧಾನಿ ಹುದ್ದೆ ಕೇಳ್ತಾರಾ?
ಅದಕ್ಕೂ ಮೀರಿದಂತಹ ಬೇರೆ ಹುದ್ದೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಪ್ರಧಾನಿ ಪಟ್ಟ ಕೊಡಿ ಅಂತ ಕೇಳೋದಿಲ್ಲ, ಬದಲಾಗಿ ಮಹತ್ವದ ಮತ್ತು ಲಾಭದಾಯಕ ಹುದ್ದೆಯನ್ನು ಕೇಳ್ತಾರೆ. ಸಿಂಪಲ್, ಇಲ್ಲ ನಾವು ಕೊಡೋಕ್ಕಾಗಲ್ಲ, ಆಯಿತು ನನ್ನ ಸಪೋರ್ಟ್ ವಾಪಸ್ ತಗೋತೀನಿ, ಇಂಡಿಯಾ ಕೂಟಕ್ಕೆ ಹೋಗ್ತೀನಿ. ಆಗ ಇಂಡಿಯಾ ಕೂಟದ ಚದುರಿದ ಕನಸುಗಳೆಲ್ಲ ಏನಿತ್ತು ಅವೆಲ್ಲ ಒಗ್ಗೂಡ್ತವೆ. NCP ಇರಬಹುದು, ಠಾಕ್ರೆ ಬಣದ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಇರಬಹುದು, ಈ ಎಲ್ಲ ಬಣಗಳು ಒಟ್ಟುಗೂಡ್ತವೆ. ಬಿಹಾರದ ಚುನಾವಣೆಯ ರಿಸಲ್ಟ್ ಇದೆಯಲ್ಲ, ಇದು ಅತಂತ್ರ ಆದರೂ ಸಮಸ್ಯೆ. ಸಾಲಿಡ್ ಆಗಿ BJPಗೆ ಒಳ್ಳೆ ನಂಬರ್ ಬಂದುಬಿಟ್ರೆ, ನಿತೀಶ್ ಕುಮಾರ್ ಅವರ ಪಕ್ಷ ಏನಾದರೂ ಆಗಲಿ, ಆಗ ಮೋದಿಯವರ ಸ್ಟ್ರೆಂತ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅಲ್ಲಿನ ಒಪಿನಿಯನ್ ಪೋಲ್ಗಳು ಈಗಾಗಲೇ ಬಿಹಾರದಲ್ಲಿ ವ್ಯತ್ಯಾಸ ಆಗುತ್ತೆ. ಈ ಸಲ ಒಂದು ಯಾದವ್ ಅವರ ಪರವಾಗಿ, ಲಾಲೂ ಪ್ರಸಾದ್ ಯಾದವ್ ಅವರ ಪುತ್ರನ ಪರವಾಗಿ ಒಳ್ಳೆಯ ಅಲೆ ಇದೆ ಅನ್ನುವಂಥದ್ದು ಚರ್ಚೆ. ಅಥವಾ ಅದು ನಿಜ ಇರ್ಬೋದು, ಸುಳ್ಳು ಇರ್ಬೋದು, ಯಾಕಂದರೆ ರಿಸಲ್ಟ್ ಬಂದಾಗಲೇ ಪಕ್ಕ ಆಗೋದು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ತುಂಬ ಜನ ಹೇಳ್ತಿದ್ರು, ಇಲ್ಲ BJPಯೇತರ ಪಕ್ಷಗಳಿಗೆ ಈ ಸಲ ಮಹಾಲಾಭ ಆಗುತ್ತೆ, ಮಹಾಗಠಬಂಧನ್ಗೆ ಆಗಲಿಲ್ಲ, ಜಾರ್ಖಂಡ್ ಆಗಲಿಲ್ಲ, ಹರಿಯಾಣ ಆಗಲಿಲ್ಲ, ಕೇವಲ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ವರ್ಕೌಟ್ ಆಯಿತು. ಅಂಥ ಸಂದರ್ಭದಲ್ಲಿ ಬಿಹಾರದಲ್ಲೂ ಕೂಡ BJPಗೆ ಕಡಿಮೆ ಸ್ಥಾನ ಸಿಗುತ್ತೆ, ಅಥವಾ ನಿತೀಶ್ ಕುಮಾರ್ ಅವರ ಪಕ್ಷಕ್ಕಿಂತ ಹೆಚ್ಚಿನ ಸ್ಥಾನ ಸಿಗುತ್ತೆ, ಅಥವಾ ಮಹಾಗಠಬಂಧನ್ ಏನಿದೆ ಅದನ್ನು ಮೀರಿದಂತಹ ಸ್ಥಾನಗಳು ಸಿಗುತ್ತೆ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಈಗಲೇ. ಒಂದು ವೇಳೆ ರಿಸಲ್ಟ್ ಬಂದರೆ, ರಿಸಲ್ಟ್ನಲ್ಲಿ ವ್ಯತ್ಯಾಸ ಆಗದೆ ಹೋದರೆ, BJP ಸಾಲಿಡ್ ನಂಬರ್ ತೊಗೊಂಡಿದ್ರೆ ಮೋದಿಯವರು ಪೂರ್ಣಾವಧಿಗೆ ಪ್ರಧಾನಿಯಾಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. 75 ವರ್ಷ ಅವೆಲ್ಲವೂ ಕೂಡ ಚರ್ಚೆ ಆಗಬಹುದು, ಬಿಡಬಹುದು, ಆದರೆ ಪ್ರಧಾನಿ ಪಟ್ಟ ಅವರಲ್ಲೇ ಇರುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ. ಆದರೆ ಚಂದ್ರಬಾಬು ನಾಯ್ಡು ಅನ್ನುವಂತಹ ನಾಯಕರು ಇರ್ತಾರೆ ಅಂಥವರು, ಅಥವಾ ನಿತೀಶ್ ಕುಮಾರ್ ಅಂಥವರು. ನಿತೀಶ್ ಕುಮಾರು ಕೂಡ ಕಳೆದ 4-5 ಟರ್ಮ್ಗಳ ಕಾಲ ಅದೇ CM ಪೋಸ್ಟಲ್ಲಿ ಕೂರೋದಕ್ಕೆ ಕಾರಣವಾಗಿದ್ದು ಅವರು ಗಳಿಸಿಕೊಂಡಂಥ ಒಂದಷ್ಟು ಸ್ಥಾನ. ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರಿಗೆ ಲಾಭ ತಂದು ಕೊಟ್ಟದ್ದು ಅವರು ಗೆದ್ದಂತಹ ಒಂದಷ್ಟು ಸ್ಥಾನಗಳೇ. ಅತಂತ್ರ, ಸ್ವಲ್ಪ ಮಟ್ಟಿಗಿನ ಅತಂತ್ರ ಇರುವಂತಹ ಸಂದರ್ಭದಲ್ಲಿ ಹಾಗಂತ ಏನು ಬೇಕಾದರೂ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ರಿಸಲ್ಟ್, ಬಿಹಾರದ ರಿಸಲ್ಟ್ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಯ ರಿಸಲ್ಟ್, ಈ ಎರಡೂ ಲೆಕ್ಕಾಚಾರಗಳನ್ನು ಒಂದು ಕಡೆ ತಂದು ಕೂಡಿಸುತ್ತೆ.